ಪ್ರತಿಯೊಂದು ಹಂತದಲ್ಲೂ ಗುರುವಿನ ಮಾರ್ಗದರ್ಶನ ಬೇಕು. ಗುರುವಿನ ಪಾತ್ರ ಬಹಳ ಪ್ರಮುಖವಾದದ್ದು. ಗುರುವಿಲ್ಲದೆ ಜ್ಞಾನವಿಲ್ಲ ಎಂದು ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಖೆಯ ಯೋಗ ಗುರುಗಳಾದ ಜಿಎಸ್ ಓಂಕಾರ್ ಅಭಿಮತ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ರಾಘವ ಶಾಖೆಯ ಯೋಗ ಪಟುಗಳು ಆಯೋಜಿಸಿದ ಗುರುವಂದನಾ ಹಾಗೂ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಗೌರವ ಸಮರ್ಪಣೆ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಜೀವನದಲ್ಲಿ ಅಂಧಕಾರ ಹೋಗಲಾಡಿಸಿ ಬೆಳಕನ್ನ ನೀಡುವ ಗುರುವಿನ ಸ್ಥಾನ ತುಂಬಾ ದೊಡ್ಡದು ಎಂದರು. ಇನ್ನು ಮತ್ತೋರ್ವ ಯೋಗ ಗುರುಗಳಾದ ಹರೀಶ್ ಮಾತನಾಡಿ, ನಮ್ಮ ದೇಹ ಮನಸ್ಸು ಸ್ವಾಸ್ಥ್ಯದಲ್ಲಿ ಇರಬೇಕಾದ್ರೆ ಯೋಗ, ಪ್ರಾಣಾಯಾಮ, ಧ್ಯಾನ ತುಂಬಾ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸುಖಿಗಳು. ನಮಗೆ ಉಚಿತವಾಗಿ ಯೋಗ ತರಗತಿಗಳನ್ನು ಶಿವಗಂಗಾ ಯೋಗ ಕೇಂದ್ರ ಆಯೋಜಿಸಿದೆ ಎಂದರು. ಈ ದಿನ ನಾವೇನು ಗುರುವಂದನಾ ಕಾರ್ಯಕ್ರಮ ಎಲ್ಲ ಸ್ನೇಹಿತರು ಸೇವೆ ಮಾಡ್ತಾರೆ. ನಿಜವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿಗಳು. ಯಾಕೆಂದರೆ ನಮ್ಮ ರಾಘವ ಶಾಖೆ ಒಂದು ಸ್ಪೆಷಲ್ ಅಟ್ರಾಕ್ಷನ್. ಯಾಕೆಂದರೆ ನಾನು 2014ನೇ ಇಸ್ವಿಯಿಂದ ರಾಘವ ಶಾಖೆಯಲ್ಲಿ ಯೋಗ ಮಾಡ್ತಾ ಇದ್ದೀನಿ. ಆಗಲಿಂದ ಯಾರೇ ಬಂದರೂ ಆ ಸಿಸ್ಟಮ್ ಅಂತ ಏನಿದೆ ಅದಕ್ಕೆಲ್ಲ ಅಡ್ಜಸ್ಟ್ ಆಗಿಬಿಡ್ತಾರೆ. ರಾಘವ ಶಾಖೆಗೆ ಒಂದು ಶಿಸ್ತು, ಎಲ್ಲರೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ. ಈ ಸಪೋಸ್ ಗುರುಗಳಾಗಲಿ ಯಾರೇ ಆಗಲಿ ಏನೇ ಒಂದು ವಿಷಯ ಹೇಳಿದ್ರು ಎಲ್ಲರೂ ಆಯ್ತು ಸರ್ ಮಾಡೋಣ ಅಂತಲೇ ಒಂದು ಯೂನಿಫಾರ್ಮ್ ಅಂತ ಹೇಳ್ತೀವಿ. ಒಂದೇ ಧ್ವನಿ ಒಂದೇ ಇದು ಅಂತ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಫೌಂಡೇಶನ್ ಆಗಿದ್ದ ಓಂಕಾರ್ ಸರ್, ಅವ್ರನ್ನ ನಾವು ನೆನೆಸ್ಕೋಬೇಕು. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಶಿಸ್ತು ಬಂದು ಅವ್ರೇನು ಹೇಳ್ತಾರೆ ಎಲ್ಲರೂ ನಾವೆಲ್ಲ ಉಪದೇಶ ಮಾಡ್ತೀವಿ, ಫಾಲೋ ಮಾಡೋದಿಲ್ಲ. ಅವರು ಏನು ಉಪದೇಶ ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಮಾತ್ರ ಶಿವಶಕ್ತಿ ಅಷ್ಟೇ. ಆದರೆ ನಿರಂತರವಾಗಿ ನಮ್ಮ ಇಲ್ಲಿ ಏನು ಕಲಿತಾ ಇದ್ರು ಅದನ್ನೇ ಕೂಡ ಅಲ್ಲಿ ಕಲಿಸ್ತಾ ಇದ್ದೀವಿ. ತುಂಬ ಜನ ಅಲ್ಲಿ ಒಂದು 70ರಿಂದ 80 ಜನ ಪ್ರತಿನಿತ್ಯ ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ ಬೆಳಗ್ಗೆ ಸಂಜೆ ಬ್ಯಾಚಲ್ಲಿ. ಅದು ನಮ್ಮ ರಾಘವ ಶಾಖೆ ಹೆಮ್ಮೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಾವು ಇಲ್ಲಿ ಕಲಿತಿದ್ದ ಮೇಲೆ ಅಲ್ಲೇ ನಾನು ಹೋಗಿ ಈಗ ನಮ್ಮೆಲ್ಲ ಒಂದು ಟೀಮ್ ಶಿಕ್ಷಕ ಏನು ಇದ್ದಾರೆ ಎಲ್ಲರೂ ಸೇರಿಕೊಂಡು ರಿಜಿಸ್ಟ್ರೇಷನ್ ಹೋಗಬೇಕಿಂತ ಮಾಡ್ಕೊಂಡು ಭಾಳ ಖುಷಿಯಾಗಿದೆ. ಬರದಿನಗಳಲ್ಲೂ ಕೂಡ ಅಲ್ಲಿ 6 ದಿನ ಈಗ ನಡೀತಾ ಇದೆ. ಮಾರ್ಮಾರಿಗಳಲ್ಲ ಒಂದು ದಿನ ನಾನು ಇಲ್ಲಿ ಹೇಳ್ಕೊಳ್ಬೇಕು ಅಂತ ನಮ್ಗೆ ಭಾಳ ಎಲ್ಲ ಶಿಕ್ಷಣ ಆಗ್ತದೆ. ಈ ದಿನ ನಾವೇನು ಗುರುವಂದನಾ ಕಾರ್ಯಕ್ರಮ ಎಲ್ಲ ಸ್ನೇಹಿತರು ಸೇವೆ ಮಾಡ್ತಾರೆ. ತುಂಬ ಅಭಿನಂದನಾ ವಿಷಯ. ಯಾಕೆಂದರೆ ನಮ್ಮ ಓಂಕಾರ್ ಸರ್ ಇರ್ಬೋದು, ಹರೀಶ್ ಸರ್ ಇರ್ಬೋದು, ವಿಜಯ್ ಸರ್ ಇರ್ಬೋದು, ಪ್ರತಿದಿನ ಇದರೊಳಗೆ ಆರೋಗ್ಯ ದುಡ್ಡಿದ್ರೆ ಸಾಲದು, ಆರೋಗ್ಯ ಭಾರಿ ಪ್ರಮುಖವಾಗಿ ಬೇಕು. ಯಾಕೆಂದರೆ